ನಟ ಮಿತ್ರ ಸಹೋದರನ ವಿರುದ್ಧ ಮತಾಂತರದ ಆರೋಪ ಕೇಳಿಬಂದಿದ್ದು ಡೆನ್ನಿಸ್ ವಿರುದ್ಧ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿದ ಆರೋಪ ಕೇಳಿಬಂದಿದೆ. ನಾನು ಯಾವುದೇ ಮತಾಂತರ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಡೆನ್ನಿಸ್ ಜಾರ್ಜ್. ಡೆನ್ನಿಸ್ ವಿರುದ್ಧ ಈಗ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿರುವ ಆರೋಪ ಕೂಡ ಕೇಳಿ ಬಂದಿದೆ. ಇವರು ಹಾಸ್ಯನಟ ಮಿತ್ರ ಅವರ ಸಹೋದರ. ಚನ್ನಪಟ್ಟಣದ ಕನ್ನಮಂಗಲದಲ್ಲಿದೆ ಡೆನ್ನಿಸ್ ಫಾರ್ಮ್ ಹೌಸ್. ಕನ್ನಮಂಗಲದ ಜನರಿಂದ ಫಾರ್ಮ್ ಹೌಸ್ಗೆ ಮುತ್ತಿಗೆ ಹಾಕಲಾಗಿದ್ದು ಡೆನ್ನಿಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜನ. ಈ ಬಳಿಕ ಸ್ಥಳಕ್ಕೆ ಚನ್ನಪಟ್ಟಣ ಪೊಲೀಸರು ಹೋಗಿ ಅಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ಈಗ ಡೆನ್ನಿಸ್ ನಾನು ಮತಾಂತರ ಮಾಡಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಹೇಳ್ತಿದ್ದಾರೆ. ಡೆನ್ನಿಸ್ ಜಾರ್ಜ್ ವಿರುದ್ಧ ಈಗಾಗಲೇ ಮತಾಂತರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದ್ದು. ಆದ್ರೆ ಈಗ ಡೆನ್ನಿಸ್ ಜಾರ್ಜ್ ಅವರು ಹೇಳ್ತಿದ್ದಾರೆ ನಾನು ಯಾವುದೇ ರೀತಿಯ ಮತಾಂತರ ಮಾಡಿಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿನ ಜನ ಇವರು ಮತಾಂತರ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕನ್ನಮಂಗಲದ ಜನರು ಫಾರ್ಮ್ ಹೌಸ್ಗೆ ಮುತ್ತಿಗೆಯನ್ನ ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಕಿದ್ದು ಜನ ಆ ಒಂದು ರೀತಿಯ ಆಕ್ರೋಶ ಹೊರ ಹಾಕಿದ ಬಳಿಕ ಅಲ್ಲಿನ ಸ್ಥಳಕ್ಕೆ ಪೊಲೀಸರು ಹೋಗಿ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ನಮ್ಮಿಂದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಜನರಿಗೆ ಅಂತ ಹೇಳಿ ಡೆನ್ನಿಸ್ ಜಾರ್ಜ್ ಹೇಳ್ತಿದ್ದಾರೆ. ನಮಸ್ಕಾರ. ನಾವಿಲ್ಲಿ ಮತಾಂತರ ಏನು ಮಾಡ್ತಾ ಇಲ್ಲ. ಇದು ನಾನು ನನ್ನ ಕುಟುಂಬ ಇಲ್ಲಿ ವಾಸವಾಗಿದ್ದೇವೆ ಈ ಒಂದು ಸ್ಥಳದಲ್ಲಿ. 2008ರಲ್ಲಿ ಈ ಜಾಗವನ್ನು ಪರ್ಚೇಸ್ ಮಾಡಿ 2008ರಿಂದ ನಾನು ಕುಟುಂಬ ಸಮೇತವಾಗಿ ಇಲ್ಲಿ ವಾಸವಾಗಿದ್ದೇನೆ. 2010ರಿಂದ ನನಗೆ ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಒಲವು ಬಂದು ನಾನು ಒಂದು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನನ್ನ ತೊಡಗಿಸಿಕೊಂಡಿದ್ದೇನೆ. ನಾನೊಬ್ಬ ಕ್ರೈಸ್ತ, ಅದರಲ್ಲೂ ಕೂಡ ರೋಮನ್ ಕ್ಯಾಥಲಿಕ್ ವಿಶ್ವಾಸಿಯಾಗಿದ್ದೇನೆ. ಸೊ ನಮ್ಮ ದೇವಾಲಯಗಳಲ್ಲಿ ಹೋಗಿ ನಾನು ಪ್ರವಚನಗಳನ್ನು ಬೋಧನೆಗಳನ್ನು ಮಾಡ್ತಾ ಇದ್ದೇನೆ. ಹಾಗೂ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮುಖಾಂತರ ಕೂಡ ನಾನು ನಮ್ಮ ಬೋಧನೆಗಳನ್ನು ಅಂದರೆ ನಮ್ಮ ಧಾರ್ಮಿಕ ವಿಚಾರಗಳನ್ನು ಹೇಳ್ತಾ ಇದ್ದೇನೆ. ಸೊ ಇದರಿಂದ ಪ್ರಭಾವಿತರಾಗಿ ಕೆಲವೊಂದು ಜನರು ನನ್ನ ನೋಡ್ಲಿಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಯಾವುದೇ ಚರ್ಚುಗಳಿಲ್ಲ, ಯಾವುದೇ ಮತಾಂತರಗಳಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ ಜನ ಆರೋಪ ಮಾಡೋದಕ್ಕೆ ಸಿಗುವಂತ ಸಾಕ್ಷಿಗಳು ಏನಾದರೂ ಸಿಕ್ಕಿದೆಯಾ? ಈ ತರ ಏನಾದರೂ ಆಗಿದೆಯಾ? ಜನ ಹೇಳ್ಕೊಂಡಿದ್ದಾರಾ? ಕಂಪ್ಲೇಂಟ್ ಈಗ ರಿಜಿಸ್ಟರ್ ಆಗಿದೆಯಾ ಜನರಿಂದ? ಹೇಗೆ ನವಿತಾ, ಏನಂದ್ರೆ ಕನ್ನಮಂಗಲ ಗ್ರಾಮದ ಬಳಿ ಇರ್ತಕ್ಕಂತ ಏನು ಡೆನ್ನಿಸ್ ಜಾರ್ಜ್ ಎನ್ನುವಂತವರ ಒಂದು ಫಾರ್ಮ್ ಹೌಸ್ ನಲ್ಲಿ ಕಳೆದ ದಿನ ಸುಮಾರು ಒಂದು 200ರಿಂದ 300 ಜನ ಮಹಿಳೆಯರು, ಯುವತಿಯರು ಸೇರಿದಂತೆ ಬೆಂಗಳೂರಿನಿಂದ ಬಂದಂತ ವಿವಿಧ ಭಾಗದ ಜನರು ಕೂಡ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಮತ್ತೆ ಡಿಜೆಯನ್ನ ಹಾಕೊಂಡು ಬಹಳ ಜೋರಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಹಾಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಒಂದು ಅರಿಶಿನ ಕುಂಕುಮವನ್ನ ತೆಗೆಸಿದ್ರು, ಬಳೆಯನ್ನ ತೆಗೆಸಿದ್ರು ಎನ್ನುವಂತ ಆರೋಪವನ್ನು ಕೂಡ ಆ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕನ್ನಡದ ಹಾಸ್ಯ ನಟರಾಗಿರುವಂತ ಮಿತ್ರರವರ ಸ್ವಂತ ಅಣ್ಣ ಡೆನ್ನಿಸ್ ಜಾರ್ಜ್ ಅವರು ಈ ಒಂದು ವಿಚಾರವಾಗಿ ಒಂದು ಸ್ಪಷ್ಟನೆಯನ್ನ ಕೊಟ್ಟು ನಾವು ಯಾವುದೇ ರೀತಿಯಾದಂತ ಒಂದು ಮತಾಂತರವನ್ನ ಮಾಡ್ತಾ ಇಲ್ಲ. ಏನು ಇವಾಗ ಕ್ರಿಸ್ಮಸ್ ಹತ್ರ ಇರೋದ್ರಿಂದ ನಾವು ದಿನನಿತ್ಯ ಒಂದು ಪ್ರಾರ್ಥನೆಗಳನ್ನ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಈಗ ಕ್ರಿಸ್ಮಸ್ ಇರುವಂತ ಹಿನ್ನೆಲೆ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ನಾವು ನಮ್ಮ ಜಾಗದಲ್ಲಿ, ನಮ್ಮ ಒಂದು ಫಾರ್ಮ್ ಹೌಸ್ ನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಇದರಿಂದ ಯಾರಿಗೂ ಕೂಡ ನಾವು ತೊಂದರೆಯನ್ನ ಕೊಟ್ಟಿಲ್ಲ. ಆದ್ರೆ ಇದು ಸುಖ ಸುಮ್ಮನೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಸ್ಪಷ್ಟನೆಯನ್ನ ಅವರು ಕೂಡ ಕೊಡ್ತಾರೆ. ಆದ್ರೆ ಒಟ್ಟಾರೆ ಈ ಒಂದು ಪ್ರಕರಣವನ್ನ ಗಮನಿಸಿದ್ರೆ ಕಳೆದ ದಿನ ಆ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಎರಡೂ ಕಡೆಯಿಂದ ಕೂಡ MK ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗ್ತಾ ಇದೆ. ನವಿತಾ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.